ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಕೊಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣದ ಬಗ್ಗೆ ಕುರಿತು ಅಪ್ಡೇಟ್ ಗಳನ್ನ ಕೊಡ್ತೀನಿ. ಜೊತೆಗೆ ಸಾಕಷ್ಟು ಮಹಿಳೆಯರು ಇಲ್ಲಿ 2000 ಹಣ ಕ್ರೆಡಿಟ್ ಆಗಿದೆ 2000 ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡಿ ತಿಳಿಸ್ತಾ ಇದ್ರು. ಅಂಡ್ ಕೆಲವೊಂದಿಷ್ಟು ಮಹಿಳೆಯರು ಕೂಡ ಕೇಳ್ತಿದ್ರು ಯಾರಿಗೆಲ್ಲ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇದೆಲ್ಲದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಕೆಳಗಡೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈಗಾಗಲೇ ಯಾರೆಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣದ ಕುರಿತು ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ನಿಮ್ಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುವಂತದ್ದು. ಅದಾದ್ಮೇಲೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು. ಏನೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು ಅಂತಂದ್ರೆ, ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗಾಗಲೇ ನಾವು 2000 ರೂಪಾಯಿ ಹಣವನ್ನ ಜಮಾ ಮಾಡಿದೀವಿ. ಅದಾದ್ಮೇಲೆ ಮತ್ತೆ ಗೌರಿ ಗಣೇಶ ಹಬ್ಬ ಬರ್ತಿರೋದ್ರಿಂದ ಆವಾಗ್ಲೂ ಕೂಡ ಮತ್ತೆ ಮಹಿಳೆಯರ ಖಾತೆಗಳಿಗೆ 2000 ರೂಪಾಯಿ ಹಣವನ್ನ ಜಮಾ ಮಾಡ್ಬೇಕನ್ನುವಂತ ಆಸೆ ನಮ್ಗಿದೆ, ಜಮಾ ಮಾಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟರು. ನಾವು ಪ್ರತಿಯೊಬ್ಬರು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ. ನಾನು ಸಹ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಹೇಳಿದೆ, ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಿಮ್ಗೆ ಮತ್ತೆ 2000 ರೂಪಾಯಿ ಹಣ 99% ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಏನ್ ತೊಂದರೆ ಆಯ್ತು ಅಥವಾ ಮತ್ತೊಂದು ಏನಲ್ಲಿ ಬದಲಾವಣೆ ಆಯ್ತೋ ಏನೋ ಗೊತ್ತಿಲ್ಲ, ಗೌರಿ ಗಣೇಶ ಹಬ್ಬಕ್ಕೆ 2000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿಲ್ಲ. ಹೌದು, ನೀವು ಕೇಳ್ತಿರುವಂತಹ ನ್ಯೂಸ್ ನಿಜಾನೇ. ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣವನ್ನ ಜಮಾ ಮಾಡಿಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಹಾಗಿದ್ರೆ ಕೆಲವೊಂದಿಷ್ಟು ಮಹಿಳೆಯರು ಕಮೆಂಟ್ಸ್ ಅನ್ನ ಮಾಡ್ತಾ ಇದಾರಲ್ವಾ, 2000 ಹಣ ಬಂದಿದೆ, ನಮ್ಗೆ 2000 ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಅದು ಯಾವ ಒಂದು ಕಂತಿನ ಹಣ ಅಂತ ಹೇಳ್ಬಿಟ್ಟು ನೀವು ಕೇಳೋದಾದ್ರೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದಿಂದ ಬಿಡುಗಡೆ ಆಗೋದಕ್ಕೆ ಶುರು ಆಯ್ತು. ಪ್ರತಿನಿತ್ಯನೂ ಕೂಡ ಒಂದಿಷ್ಟು ಫಲಾನುಭವಿಗಳಿಗೆ ಬರ್ತಾ ಇತ್ತು. ಒಂದು 80ರಿಂದ 90% ಫಲಾನುಭವಿಗಳ ಖಾತೆಗಳಿಗೆ 21ನೇ ಕಂತಿನ ಹಣ ಬಂದು ಜಮಾ ಆಗಿತ್ತು. ಅದಾದ್ಮೇಲೆ 10% ಬಾಕಿ ಏನಿದ್ರು ಅವರಿಗೆ ಹಣ ಬಂದ್ಬಿಟ್ಟು ಪೆಂಡಿಂಗ್ ಇದ್ದಂಥದ್ದು. ಮೊನ್ನೆ ರೀಸೆಂಟ್ ಆಗಿ ಸರ್ಕಾರದಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ, 21ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವರ ಒಂದು ದಾಖಲಾತಿಗಳನ್ನ ಮತ್ತೆ ವೆರಿಫೈ ಮಾಡಿ ಯಾರಿಗೆಲ್ಲ ಹಣ ಪೆಂಡಿಂಗ್ ಇತ್ತು ಅವ್ರಿಗೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಮಹಿಳೆಯರ ಖಾತೆಗಳಿಗೆ 2000 ರೂಪಾಯಿ ಹಣ ಬಂದ್ಬಿಟ್ಟು ಜಮಾ ಆಗ್ತಾ ಇದೆ. ಓಕೆನಾ? ಅದನ್ನ ಬಿಟ್ರೆ 22ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಈಗ ರೀಸೆಂಟ್ ಆಗಿ ಯಾರ ಒಂದು ಖಾತೆಗಳಿಗೆ 2000 ರೂಪಾಯಿ ಹಣ ಬಂದಿದೆ, ಅದು ಬಂದು 21ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನೋಡಿ, ಅಂತವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಜಮಾ ಆಗಿರುವಂತದ್ದು. ಇಲ್ಲಿ ನೋಡಿ, ನಿಮ್ಗೆ 22ನೇ ಕಂತಿನ ಹಣ ಬಂದ್ಬಿಟ್ಟು ಇದುವರೆಗೂ ಸಹ ಜಮಾ ಆಗಿಲ್ಲ. ಬಟ್ ಒಂದು ನಿರೀಕ್ಷೆ ಅಂತೂ ಇದ್ದೇ ಇದೆ. ಗೌರಿ ಗಣೇಶ ಹಬ್ಬಕ್ಕೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿಂದ ನಿಮಗೆ ಏನಾಗುತ್ತೆ ಅಂತಂದ್ರೆ, ಇದೇ ತಿಂಗಳ 15ನೇ ತಾರೀಕಿನ ಒಳಗಡೆ ನಿಮ್ಗೆ 22ನೇ ಕಂತಿನ ಹಣ ಬಂದು ಜಮಾ ಆಗುವಂತಹ ಸಾಧ್ಯತೆ ಇದೆ. ಬಟ್ ಯಾವಾಗ ಏನು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ನಮಗೆ ರೀಸೆಂಟ್ ಡೇಸ್ ಗಳಲ್ಲಿ ಮುಂದೆ ಗೊತ್ತಾಗುತ್ತೆ. ಬಟ್ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಮಹಿಳೆಯರು ತುಂಬಾನೇ ತಲೆ ಕೆಡಿಸ್ಕೊಂಡಿರುವಂತದ್ದು. ಇಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ, ಏನಂತ ಹೇಳ್ತಿದ್ದಾರೆ ಅಂದ್ರೆ, 4000 ಹಣವನ್ನ ಬಿಡುಗಡೆ ಮಾಡಿದ್ದಾರೆ, 22ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಂದಿದೆ, 4000 6000 ಮತ್ತೊಂದು ಅಂತ ಹೇಳ್ಬಿಟ್ಟು. ನೋಡಿ, ನಾನೇನ್ ಹೇಳ್ತೀನಿ ಅಂತಂದ್ರೆ, ಈಗ ಅವರು ಹೇಳ್ಬಿಟ್ರು ಅಂತಂದ್ರೆ ನಿಮ್ಗೆ ಹಣ ಬಂದ್ಬಿಡ್ತು ಅಂತ ಅಲ್ಲ, ಸರ್ಕಾರದಿಂದ ಹಣ ಬಂದು ಬಿಡುಗಡೆ ಆಗ್ಬೇಕು. ಅಫಿಷಿಯಲ್ ಆಗಿ ನಿಮ್ಗೆ ಎಲ್ಲಾ ಮಹಿಳೆಯರಿಗೂ ಗೊತ್ತಾಗುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಅನ್ನ ಮಾಡಿದಾಗ. ಆದ್ರೆ ಯಾಕೆ ಈ ರೀತಿಯಾಗಿ ನ್ಯೂಸಸ್ ಗಳನ್ನ ಹೇಳ್ತಿದಾರೋ ನನಗಂತೂ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಇಂಥ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಮಧ್ಯಾಹ್ನದ ಒಳಗಡೆ ಬಿಡುಗಡೆ ಆಗುತ್ತೆ, 4000 ಬಂದಿದೆ, 6000 ಬಂದಿದೆ ಅಂತ ಹೇಳ್ಬಿಟ್ಟು ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಗಳ ಪ್ರಕಾರ ನಿಮ್ಗೆ ಇದುವರೆಗೂ 21ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾತ್ರ ಬಂದಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣದ ಬಗ್ಗೆ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ಸ್ ಗಳು ಸಿಗ್ತಾ ಇಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಡ್ಬೇಕು. ಬಟ್ ರೀಸೆಂಟ್ ಡೇಸ್ ಗಳಲ್ಲಿ ಏನೊಂದು ಅಪ್ಡೇಟ್ಸ್ ಗಳು ಬಂತು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಯ್ತು. ಏನೊಂದು ಬದಲಾವಣೆಗಳು ಆಯ್ತು ಅಂತಂದ್ರೆ, 21ನೇ ಕಂತಿನ ಹಣ ಯಾರೆಲ್ಲ ಖಾತೆಗಳಿಗೆ ಬರೋದು ಪೆಂಡಿಂಗ್ ಇತ್ತು ಅವರೆಲ್ಲರ ಖಾತೆಗಳಿಗೆ 21ನೇ ಕಂತಿನ ಹಣ ಬಂದು ಜಮಾ ಆಯ್ತು. ಹಾಗೇನೆ GST ಟ್ಯಾಕ್ಸ್ ಪೇಯರ್ಸ್ ಎಲ್ಲ ಯಾರಿದಾರೋ ಅಂತವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಹಾಕಿದ್ರು. ಅದಾದ್ಮೇಲೆ ಒಂದಿಷ್ಟು ಸಹ ಬದಲಾವಣೆಗಳನ್ನ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆಯ ಹಣ 5 ತಿಂಗಳಿಂದ ಏನಾದ್ರು ಬಂದಿಲ್ಲ, 6 ತಿಂಗಳಿಂದ ಏನಾದ್ರು ಬಂದಿಲ್ಲ ಅಂತಂದ್ರೆ, ಅಂದ್ರೆ ಸರ್ಕಾರದ ಕಡೆಯಿಂದ 21ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣದವರೆಗೂ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಬಟ್ ಕೆಲವೊಂದಿಷ್ಟು ಮಹಿಳೆಯರಿಗೆ 16, 17, 18ನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರ್ಗೆ ಅವರು ಅವರ ಊರಿನಲ್ಲಿರುವ ಅಂಗನವಾಡಿಗಳಿಗೆ ಹೋದ್ರೆ ಅವರು ಇವರ ಒಂದು ದಾಖಲೆಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಗೊಂಡೋಗಿ ಕೊಡ್ತಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಬಂದಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಿದೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಬಟ್ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ. ನೀವೇನ್ ಮಾಡ್ಬೇಕು ಅಂದ್ರೆ, ಕೇವಲ 2000 ರೂಪಾಯಿ ಹಣ ಮಾತ್ರ ಬರುತ್ತೆ 22ನೇ ಕಂತಿಂದು ಹಣ ಅಂತ ಹೇಳ್ಬಿಟ್ಟು ನಿರೀಕ್ಷೆಯನ್ನ ಇಟ್ಕೋಬೇಕು.
ಖಂಡಿತವಾಗ್ಲೂ ಸರ್ಕಾರದ ಕಡೆಯಿಂದ ಈಗಿರುವಂತಹ ಪರಿಸ್ಥಿತಿಯಲ್ಲಿ ನಿಮ್ಗೆ 4,000 ಆಗಿರ್ಬೋದು 6,000 ಆಗಿರ್ಬೋದು ಯಾವುದು ಸಹ ಜಮಾ ಆಗೋದಿಲ್ಲ. ನಾನು ಮತ್ತೆ ಹೇಳ್ತಿದ್ದೀನಿ, ನಿಮಗೆ ಬಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನವರೆಗೂ ಮಾತ್ರ ಹಣವನ್ನ ಜಮಾ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಏಪ್ರಿಲ್ ತಿಂಗಳ ಹಣ ಆಗಿರುತ್ತೆ. ನಿಮ್ಗೆ ಮೇ ತಿಂಗಳ ಹಣ, ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ ಅಂಡ್ ಈಗಾಗಲೇ ಆಗಸ್ಟ್ ತಿಂಗಳು ಕೂಡ ಕಂಪ್ಲೀಟ್ ಆಗಿದೆ. ಆಗಸ್ಟ್ ತಿಂಗಳ ಹಣ ಕೂಡ ಈಗ ಬಾಕಿ ಇರುವಂತದ್ದು. ಅಂದ್ರೆ ನಿಮ್ಗೆ ಈಗ ಕಳೆದ 4 ತಿಂಗಳಿಂದ ಹಣ ಬಂದ್ಬಿಟ್ಟು ಬಾಕಿ ಇದೆ. ಆ ಒಂದು ಹಣವನ್ನ ಯಾವಾಗ ಜಮಾ ಮಾಡ್ತಾರೋ, ಯಾವಾಗ ಈ 4 ತಿಂಗಳ ಹಣ ಏನ್ ಪೆಂಡಿಂಗ್ ಇದೆ ಅದು ಕರೆಕ್ಟ್ ಆಗಿ ಮಹಿಳೆಯರ ಖಾತೆಗಳಿಗೆ ಬರೋ ರೀತಿ ಯಾವಾಗ ಮಾಡ್ತಾರೋ ಅದಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಆ ಬದಲಾವಣೆಗಳು ಆಗಿದ್ದಾದ್ಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಇವತ್ತಿನ ಈ ಒಂದು ವಿಡಿಯೋಗೆ ಮಹಿಳೆಯರೆಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ನ ಮೂಲಕ ಕಮೆಂಟ್ ಅನ್ನ ಮಾಡಿ ನಿಮ್ಗೆ ಡೈಲಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಗಳು ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು, ಜೊತೆಗೆ ನಿಮ್ಗೆ ಎಷ್ಟು ಕಂತಿನವರೆಗೂ ಹಣ ಬಂದಿದೆ, ಯಾವ ಕಂತಿನ ಹಣಕ್ಕೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ಮಾಹಿತಿಯಾಗಿತ್ತು. ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ, ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೇನೇ ಇದೇ ರೀತಿಯಾದ ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.